ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಸಿಂಪಲ್ ಸವಿರುಚಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ವಾಂಗಿಬಾತನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಯೂಶ್ವಲಿ ನಾವು ವಾಂಗಿಬಾತ್ ಗೊಜ್ಜು ಮಾಡ್ಕೊಳ್ತೀವಿ ಮತ್ತು ಅನ್ನ ಮಾಡ್ಕೊಳ್ತೀವಿ. ಎರಡನ್ನು ಸಪ್ರೇಟ್ ಮಾಡಿಕೊಂಡು ಎರಡನ್ನು ಕಲಸಿ ನಾವು ಸರ್ವ್ ಮಾಡ್ತೀವಿ. ಇಲ್ಲಿ ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಕುಕ್ಕರಲ್ಲಿ ವಾಂಗಿಬಾತನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಟೇಸ್ಟ್ ಚೇಂಜ್ ಆಗಬಾರ್ದು. ವಾಂಗಿಬಾತ್ ಟೇಸ್ಟ್ ಏನಿರುತ್ತೋ ನ್ಯಾಚುರಲ್ ಟೇಸ್ಟ್ ಅದೇ ಇರಬೇಕು. ಮಾಡೋ ವಿಧಾನ ಮಾತ್ರ ಬೇರೆ ಆಗಿದೆ ಅಷ್ಟೇ. ಸೊ ಅದು ಹೆಂಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿಯಾದ ನಂತರ ಒಂದು 3ರಿಂದ 4 ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ ನಂತರ ಅದಕ್ಕೆ 1 ಸ್ಪೂನ್ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಸಿಡಿದ ನಂತರ ಅದಕ್ಕೆ 1 ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳೋಣ. ನೀವು ಈ ಕಡಲೆಬೇಳೆ ಜೊತೆಗೆ ಉದ್ದಿನಬೇಳೆ ಹಾಕ್ಕೊಳ್ಳಿ, ಶೇಂಗಾ ಬೀಜ ಹಾಕ್ಕೊಳ್ಳಿ, ನಿಮಗೆ ಆಪ್ಷನಲ್ ಯಾವ್ದು ಬೇಕಾದ್ರೂ ಅದು ಸೇರಿಸ್ಕೊಳ್ಳಿ. ನಾನಿಲ್ಲಿ ಕಡಲೆಬೇಳೆ ಮಾತ್ರ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಮತ್ತು ಒಂದು 10 ಸೆಕೆಂಡು ಫ್ರೈ ಆಗಲಿ ಸಾಕು. ಕಡಲೆಬೇಳೆ ಫ್ರೈ ಆದ ನಂತರ ನಾವು ಹೆಚ್ಚಿಟ್ಕೊಂಡಿರೋಂತಹ ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಕೂಡ ಸೇರಿಸೋಣ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಯಾಕಂದರೆ ವಾಂಗಿಬಾತ್ ಪೌಡರಲ್ಲೂ ಕೂಡ ಖಾರ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ನೋಡಿ ಹಾಕ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಒಂದು 10ರಿಂದ 15 ಸೆಕೆಂಡ್ ಆದಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂತಹ ಒಂದು 3ರಿಂದ 4 ಈರುಳ್ಳಿ ಕೂಡ ಸೇರಿಸ್ಕೊಳ್ಳೋಣ. ಈರುಳ್ಳಿನೂ ಅಷ್ಟೇ ತುಂಬ ಫ್ರೈ ಆಗೋದು ಬೇಡ, ಒಂದು ಸ್ವಲ್ಪ ಗ್ಲಾಸಿಯಾಗಿ ಚೇಂಜ್ ಆದರೆ ಸಾಕು. ಅಲ್ಲಿ ತನಕ ಫ್ರೈ ಆಗಲಿ ಸಾಕು. ನೋಡಿ, ಈ ಹಂತಕ್ಕೆ ಬೆಂದಿದೆ. ಈಗ ಈರುಳ್ಳಿ ಆಗಿದೆ. ಈಗ ನಾವು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಕಟ್ ಮಾಡಿ ತೊಳೆದು ನೀರಲ್ಲಿ ಹಾಕಿಟ್ಕೊಂಡಿರೋದು ಬದನೆಕಾಯಿನ ಮಿಕ್ಸ್ ಮಾಡೋಣ. ಯೂಶ್ವಲಿ ನಾವು ವಾಂಗಿಬಾತ್ಗೆ ಏನು ಯೂಸ್ ಮಾಡ್ತೀವೋ ಮೈಸೂರು ಬದನೆಕಾಯಿ ಅಂತೀವಲ್ಲ, ಅದೇ ಬದನೆಕಾಯಿ. ಬದನೆಕಾಯಿನೂ ಅಷ್ಟೇ ತುಂಬ ಹೊತ್ತು ಫ್ರೈ ಮಾಡೋದು ಬೇಡ. ಯಾಕಂದರೆ ನಾವು ಆಮೇಲೆ ನೀರು ಮತ್ತು ಅಕ್ಕಿ ಒಳಗೆ ಕುಕ್ಕರ್ ಲಿಡ್ ಮುಚ್ಚಿ ಬೇಯಿಸ್ತೀವಲ್ಲ, ಆವಾಗಲೂ ಕೂಡ ಬೇಯುತ್ತೆ, ತುಂಬ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಹಂಗಾಗಿ ಒಂದು 30 ಸೆಕೆಂಡು ಫ್ರೈ ಆದರೆ ಸಾಕು ಎಣ್ಣೆಯಲ್ಲಿ. ಯೂಶ್ವಲಿ ನಾವು ಗೊಜ್ಜು ಮಾಡ್ಬೇಕಾದ್ರೆ ಬೇಯಿಸ್ಕೊಳ್ತೀವಲ್ಲ, ಅಷ್ಟು ಬೇಯಿಸ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಮೀಡಿಯಮ್ ಡಾರ್ಕ್ ಆಗಿದೆ, ಬ್ಲರ್ ಆಗಿದೆ ವೀಕ್ಷಕರೇ, ಸಾರಿ. ನೋಡಿ, ಬದನೆಕಾಯಿ ಈ ರೀತಿ ಬೇಯಿಸ್ಕೊಳ್ಬೇಕು. ಮೇಲೆ ಕೆಳಗೆ ಮಾಡಿ ಈವನ್ನಾಗಿ ಬೆಂದಿರಬೇಕು. ನೋಡಿ, ಈಗ ಆಗಿದೆ. ಈಗ ಸಾಕು, ಇಷ್ಟ ಆದರೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ಒಂದು 2 ಟೊಮೊಟೊ ಕೂಡ ಸೇರಿಸೋಣ. ಅದಕ್ಕೆ ಟೊಮೊಟೊ ಸೇರಿಸಿ ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ತುಂಬ ಚೆನ್ನಾಗಿರುತ್ತೆ ವೀಕ್ಷಕರೇ, ಈ ರೀತಿ ಮಾಡಿ ನೋಡಿ ನೀವು ಕೂಡ ಒಮ್ಮೆ. ಟೇಸ್ಟು ವಾಂಗಿಬಾತ್ ಟೇಸ್ಟಲ್ಲಿ ಏನೂ ಚೇಂಜ್ ಆಗಿರಲ್ಲ, ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಲಿಕ್ಕೆ. ನೋಡಿ, ಬದನೆಕಾಯಿ ಇಷ್ಟು ಬೆಂದರೆ ಸಾಕು ನಮಗೆ. ಈಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋಂತಹ ಹುಣಸೆ ರಸನ ಸೇರಿಸೋಣ. ನೋಡಿ, ನೀವು ಹುಣಸೆ ರಸ ರುಚಿಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ. ಮತ್ತು ವಾಂಗಿಬಾತ್ ಪೌಡರನ್ನು ಕೂಡ ಸೇರಿಸ್ಕೊಳ್ಳೋಣ. ನಾನಿಲ್ಲಿ GRB ವಾಂಗಿಬಾತ್ ಪೌಡರ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಯಾವುದೇ ಕಂಪ್ನಿದು ಬೇಕಾದ್ರೂ ತೊಗೊಳ್ಳಿ, MTR ತೊಗೊಳ್ಳಿ, ಯಾವ್ದು ಇಷ್ಟನೋ ನಿಮಗೆ ಅದನ್ನು ಸೇರಿಸ್ಕೊಳ್ಳಿ. ಇಲ್ಲಿ 10 ರೂಪಾಯಿನ ಪ್ಯಾಕೆಟ್ ಆದರೆ ಕರೆಕ್ಟಾಗಿ ಆಗುತ್ತೆ. ಇಲ್ಲಿ ಒಂದು ಸಲ ಬ್ರೇಕ್ಫಾಸ್ಟಿಗೆ 3ರಿಂದ 4 ಜನಕ್ಕೆ. ಇಲ್ಲಿ ನಾನು ದೊಡ್ಡ ಪ್ಯಾಕೆಟ್ ತೊಗೊಂಡಿರೋದ್ರಿಂದ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ವಾಂಗಿಬಾತ್ ಪೌಡರ್ ಆದಮೇಲೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ. ಈಗ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ಕ್ಲೀನಾಗಿ. ಸ್ವಲ್ಪ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳೋಣ. ನೋಡಿ, ಈಗ ನೀರನ್ನು ಸೇರಿಸೋಣ. ನೀರನ್ನು ಯಾವ ರೀತಿ ಸೇರಿಸ್ಬೇಕು ಅಂದರೆ, ಯೂಶ್ವಲಿ ನಾವು ಅನ್ನ ಮಾಡಬೇಕಾದ್ರೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಸೇರಿಸ್ತೀವಿ. ಆದರೆ ಇಲ್ಲಿ 1 ಲೋಟ ಅಕ್ಕಿ ತೊಗೊಂಡ್ರೆ 2 ಲೋಟ ಕಂಪ್ಲೀಟ್ ಹಾಕೋದು ಬೇಡ, 1 ಮುಕ್ಕಾಲು ಲೋಟ ಹಾಕಿ, ಅಂದರೆ 1/4 ಭಾಗ ಕಡಿಮೆ ಹಾಕಿ. ಕಾರಣ ಇಷ್ಟೇ, ಅದು ಬದನೆಕಾಯಿ ಎಲ್ಲ ನೀರಿನ ಅಂಶ ಇರುತ್ತೆ. ಹಂಗಾಗಿ
ಅದು ಎನಫ್ ಅನಿಸುತ್ತೆ, ಅಂದರೆ ಸಾಕು ಅಷ್ಟು ಅನಿಸುತ್ತೆ. ಸೊ ಹಂಗಾಗಿ ನೀವು 1/4 ಲೋಟ ನೀರು ಹಾಕ್ರಿ. 1 ಲೋಟಕ್ಕೆ 1 ಕಪ್ಪಿನ ಅಕ್ಕಿಗೆ ಕರೆಕ್ಟಾಗಿ ಆಗಿರುತ್ತೆ ಅದು. ನೋಡಿ ಈಗ ಕರೆಕ್ಟಾಗಿದೆ ಅದು. ಕ್ಲೀನಾಗಿ ಒಂದು ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ಡನ್ನು ಮುಚ್ಚೋಣ. ನೀವು ಈ ಹಂತದಲ್ಲಿ ಉಪ್ಪಿನ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಉಪ್ಪು ಹಾಕ್ಕೊಳ್ಳೋದು ಹಾಕ್ಕೋಬೋದು. ಕುಕ್ಕರ್ ಲಿಡ್ ಮುಚ್ಚಿ ನಾವು 1 ರಿಂದ 2 ವಿಸಲ್ ಬರೆಸ್ಕೊಳ್ಳೋಣ. 2 ವಿಸಲ್ ಬಂದರೆ ಸಾಕು. ನೋಡಿ ಈಗ 2 ವಿಸಲ್ ಬಂದಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ವಾಂಗಿಬಾತು ನೀವು ಮಾಡಿದಾಗ ಯಾವ ರೀತಿ ಕಾಣುತ್ತೋ ಅದೇ ರೀತಿ ಗೊಜ್ಜು ಮಾಡಿ ಕಲಿಸ್ತಿರಲ್ಲ ಅದೇ ರೀತಿ ಕಾಣಿಸ್ತಾ ಇದೆ. ಮೇಲೆ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸೋಣ. ಕೊತ್ತಂಬರಿ ಸೊಪ್ಪು ಸೇರಿಸಿ ಒಳ್ಳೆ ಮಿಕ್ಸ್ ಕೊಡೋಣ. ನೋಡಿ ರುಚಿಯಾದಂತಹ ಬಿಸಿಯಾದಂತಹ ವಾಂಗಿಬಾತು ಸರ್ವ್ ಮಾಡಲಿಕ್ಕೆ ರೆಡಿಯಾಗಿದೆ. ಇಷ್ಟಾದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.